ಹಾಯ್ ಹೆಲೋ ಚಿಲ್ಡ್ರನ್. ಇವತ್ತಿನ ನನ್ನ ಈ ವಿಡಿಯೋ ಸ್ಪೆಷಲಿ ಮೇಡ್ ಫಾರ್ ಅವರ್ 10th ಚಿಲ್ಡ್ರನ್. 10ನೇ ತರಗತಿಯ ಓದ್ತಾ ಇರುವಂತಹ ನಮ್ಮ ಎಲ್ಲ ಪ್ರೀತಿಯ ಮಕ್ಕಳಿಗೋಸ್ಕರ ಈ ಒಂದು ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ನಾನು ನಿಮ್ಮ 10ನೇ ತರಗತಿಯ ಸಿಲೆಬಸ್ ಅಲ್ಲಿ ಇರ್ತಕ್ಕಂತಹ ಸರ್ಕಲ್ ಅಥವಾ ವೃತ್ತಗಳು ಅಂತ ಏನು ಓದ್ತಾ ಇದ್ದೀರಾ ಆ ಪಾಠದಲ್ಲಿ ಬರ್ತಕ್ಕಂಥ ಎರಡು ಪ್ರಮುಖ ಥಿಯರಮ್ಸ್ ಅಥವಾ ಪ್ರಮೇಯಗಳು ಏನಿದೆ ಅದನ್ನ ನಾನು ನಿಮಗೆ ಇವತ್ತಿನ ವಿಡಿಯೋನಲ್ಲಿ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಥಿಯರಮ್ಸ್ ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಪದಗಳನ್ನ ಬಳಸೋದ್ರ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ವಿಡಿಯೋ ಕನ್ನಡ ಮೀಡಿಯಂ ಮಕ್ಕಳಿಗೂ ಅರ್ಥ ಆಗಬೇಕು ಮತ್ತೆ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೂ ಇಬ್ಬರಿಗೂ ಕೂಡ ಸಹಾಯ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಎರಡೂ ಭಾಷೆಯ ಪದಗಳನ್ನ ನಾನು ಬಳಸಿ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಪ್ರಮೇಯಗಳನ್ನ ನೋಡ್ತಾ ಹೋಗೋಣ. ವೃತ್ತದ ಮೇಲಿನ ಪ್ರಮೇಯಗಳಲ್ಲಿ ಮೊದಲನೇ ಪ್ರಮೇಯ ಅಥವಾ ಮೊದಲನೇ ಥಿಯರಮ್ ಏನಿದೆ ಅಂದ್ರೆ ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಕನ್ನಡದಲ್ಲಿ ಪ್ರಮೇಯದ ಹೇಳಿಕೆ ಹೀಗಿರುತ್ತೆ: ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಈ ಹೇಳಿಕೆಯನ್ನ ನೋಡ್ತಾ ನಾವು ಒಂದು ಚಿತ್ರವನ್ನ ಬರ್ಕೊಳ್ಳೋಣ. ವೃತ್ತದ ಮೇಲಿನ ಅಂತಂದ್ರೆ ಇಲ್ಲಿ ಒಂದು ವೃತ್ತ ಬರಬೇಕು. ಓಕೆ, ಒಂದು ವೃತ್ತ ಅಂದ್ರೆ ಅದಕ್ಕೆ ಸೆಂಟರ್ ಇರಲೇಬೇಕು, ಕೇಂದ್ರ ಬಿಂದು. ವೃತ್ತದ ಮೇಲೆ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ, ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಇದು ಒಂದು ಸ್ಪರ್ಶಕ ಆಗಿರ್ಲಿ, ಬಿಂದುವಿನಿಂದ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಇಲ್ಲಿ ಸ್ಪರ್ಶಕದ ಬಿಂದು ಏನಿದೆ ಆ ಬಿಂದುವಿಗೆ ಎಳೆದಂತಹ ಒಂದು ತ್ರಿಜ್ಯ ಏನಿದೆ ಅದು ಸ್ಪರ್ಶಕ ಏನಾಗಿರುತ್ತೆ ಆ ತ್ರಿಜ್ಯಕ್ಕೆ ಲಂಬ ಆಗಿರುತ್ತೆ ಅಂತ ಹೇಳಿಕೆ ಹೇಳ್ತಾ ಇದೆ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಬೇಕು ಅಂತಂದ್ರೆ ಟ್ಯಾಂಜೆಂಟ್ ಏನಿದೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ ಎಳೆದಂತಹ ಒಂದು ರೇಡಿಯಸ್ ಹಾಕಿರುವಂತಹ ಒಂದು ಏನ್ ಡ್ರಾ ಮಾಡಿದೀವಿ ರೇಡಿಯಸ್, ಆ ರೇಡಿಯಸ್ ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ನಾವ್ ಇದನ್ನ ಮಾರ್ಕ್ ಮಾಡ್ಕೊಳ್ತಾ ಹೋಗೋಣ. ಸೆಂಟರ್ ಆಫ್ ಸರ್ಕಲ್ ನ ಓ ಅಂತ ಕರಿತೀನಿ. ಟ್ಯಾಂಜೆಂಟ್ ಎಕ್ಸ್ ಮತ್ತೆ ವೈ ಆಗಿರ್ಲಿ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿದೆ ಅದನ್ನ ಪಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಏನ್ ಮಾರ್ಕ್ ಮಾಡಿದೀನಿ ಅದನ್ನ ಡಾಟಾದ ರೂಪದಲ್ಲಿ ಅಥವಾ ಗಿವನ್ ಡಾಟಾ ಅಥವಾ ಗಿವನ್ ಅಂತ ಕರಿತೀವಿ, ಕನ್ನಡದಲ್ಲಿ ದತ್ತ ಅಂತ ಹೇಳ್ತೀವಿ. ಇದನ್ನ ಬರ್ಕೊಳ್ಳಿ. ಓ ಈಸ್ ಸೆಂಟರ್ ಆಫ್ ಸರ್ಕಲ್. ಓ ಈಸ್ ಸೆಂಟರ್ ಆಫ್ ಸರ್ಕಲ್. ನೆಕ್ಸ್ಟ್ ಎಕ್ಸ್ ವೈ ಈಸ್ ಟ್ಯಾಂಜೆಂಟ್. ನಾನು ಹೇಳಿದ್ದೀನಿ ಇದು ಒಂದು ಟ್ಯಾಂಜೆಂಟ್ ಆಗಿರ್ಲಿ ಅಂತ ನಾವು ಊಹೆ ಒಂದು ರೇಖೆಯನ್ನು ಹಾಕೊಂಡಿದೀವಿ. ಟ್ಯಾಂಜೆಂಟ್ ಟು ಸರ್ಕಲ್ ಸ್ಪರ್ಶಕ ಆಗಿರ್ಲಿ ಅಟ್ ಪಾಯಿಂಟ್ ಪಿ. ಪಾಯಿಂಟ್ ಪಿ ನಲ್ಲಿ ಒಂದು ಟ್ಯಾಂಜೆಂಟ್ ಸರ್ಕಲ್ ಅನ್ನ ಟಚ್ ಮಾಡಿದೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿದೆ. ಈ ಒಂದು ಎಕ್ಸ್ ವೈ ಸ್ಪರ್ಶಕ ಪಿ ಬಿಂದುವಿನಲ್ಲಿ ವೃತ್ತವನ್ನ ಸ್ಪರ್ಶ ಮಾಡ್ತಾ ಇದೆ. ಇದು ನಾವು ಬರ್ಕೊಂಡಿರುವ ಚಿತ್ರದ ಮೂಲಕ ನಾವು ಬರೆದಿರುವಂತ ಗಿವನ್ ಅಥವಾ ದತ್ತಾಂಶ. ನಾವು ಇವಾಗ ಏನನ್ನ ಪ್ರೂವ್ ಮಾಡಬೇಕು ಅಂತ ನಮ್ಗೆ ಹೇಳಿಕೆ ಹೇಳ್ತಾ ಇದೆ, ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಅಂತಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸ್ಪರ್ಶ ಬಿಂದುವಿಗೆ ಎಳೆದಂತಹ ಒಂದು ರೇಡಿಯಸ್ ಅಥವಾ ತ್ರಿಜ್ಯ ಏನಿದೆ ಅದು ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು. ಅಂದ್ರೆ OP ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತ ನಾವು ಪ್ರೂವ್ ಮಾಡಬೇಕು. ಇವಾಗ OP ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತ ನಾವು ಪ್ರೂವ್ ಮಾಡಬೇಕು. ನಾವು ಇದನ್ನ ಪ್ರೂವ್ ಮಾಡೋದಕ್ಕೆ ಎಕ್ಸ್ಟ್ರಾ ನಾವು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಕೊಬೇಕು. ಕನ್ನಡದಲ್ಲಿ ರಚನೆ ಅಂತ ಹೇಳ್ತೀವಿ. ಟು ಪ್ರೂವ್ ಅಂದ್ರೆ ಸಾಧನೆ, ನಾವ್ ಏನನ್ನ ಸಾಧನೆ ಮಾಡ್ಲಿಕ್ಕೆ ಹೊರಟಿದೀವಿ. ಅದೇ ರೀತಿ ಕನ್ಸ್ಟ್ರಕ್ಷನ್ ಅಂದ್ರೆ ರಚನೆ. ನಾವ್ ಏನನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ಮಾರ್ಕ್ ಕ್ಯೂ ಆನ್ ಎಕ್ಸ್ ವೈ. ಮಾರ್ಕ್ ಕ್ಯೂ ಆನ್ ಎಕ್ಸ್ ವೈ ಅಂದ್ರೆ ಎಕ್ಸ್ ವೈ ಮೇಲೆ ಕ್ಯೂ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಅಂಡ್ ಜಾಯಿನ್ OQ.
O ಮತ್ತೆ Q ಅನ್ನ ಜಾಯಿನ್ ಮಾಡಿ. ಓಕೆ, ಇವಾಗ ನಮಗೆ ಒಂದು ಟ್ರಯಾಂಗಲ್ ಫಾರ್ಮ್ ಆಯಿತು. ನೆಕ್ಸ್ಟ್ ಇವಾಗ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ Q, ದಟ್ ಶುಡ್ ಬಿ ಔಟ್ಸೈಡ್ ಆಫ್ ದ ಸರ್ಕಲ್. Q ಮಸ್ಟ್ ಬಿ ಎನ್ ಔಟ್ಸೈಡ್ ಆಫ್ ಸರ್ಕಲ್. ಸರ್ಕಲ್ ಇಂದ ಹೊರಗಡೆನೆ ಇರಬೇಕು. ನಾನು ಎಕ್ಸ್ ವೈ ಅನ್ನೋದು ಒಂದು ಟ್ಯಾಂಜೆಂಟ್ ಆಗಿರಲಿ ಅಂತ ಹೇಳಿದ್ದೀನಿ. ಸೊ ಹಾಗಿದ್ರೆ ಎಕ್ಸ್ ವೈ ಅನ್ನೋದು ಈ ಪಾಯಿಂಟ್ ಅಲ್ಲಿ ಮಾತ್ರ ಸರ್ಕಲ್ ಅನ್ನ ಟಚ್ ಮಾಡ್ತಾ ಇದೆ. ಎಕ್ಸ್ ವೈ ಈ ಪಾಯಿಂಟ್ ಪಿ ನ ಬಿಟ್ಟು ನಾನು ಕ್ಯೂ ನ ಯಾವ್ದಾದ್ರೂ ಬೇರೆ ಪ್ಲೇಸ್ ಅಲ್ಲಿ ಎಕ್ಸ್ ವೈ ಮೇಲೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಸರ್ಕಲ್ ಇಂದ ಏನಾಗಿರುತ್ತೆ, ಹೊರಗಡೆನೆ ಇರುತ್ತೆ, ಹೊರಗಡೆನೆ ಇರಬೇಕು. ಅಕಸ್ಮಾತ್ ಇದೇನಾದ್ರೂ ಕ್ಯೂ ಏನಾದ್ರೂ ಸರ್ಕಲ್ ಇಂದ ಒಳಗಡೆ ಇದೆ ಅಂತಂದ್ರೆ ಈ ಟ್ಯಾಂಜೆಂಟ್ ಆಗ್ತಾ ಇರ್ಲಿಲ್ಲ, ಆ ಎಕ್ಸ್ ವೈ ಅನ್ನೋದು ಸೆಕ್ಟರ್ ಆಗ್ಬಿಡ್ತಾ ಇತ್ತು ಅಲ್ವಾ. ಸೊ ಕ್ಯೂ ಏನಾದ್ರು ಒಳಗಡೆ ಇತ್ತು ಅಂದ್ರೆ ನಾನು ನನ್ನ ಹೇಳಿಕೆ ಪ್ರಕಾರ ಕ್ಯೂ ಆನ್ ಎಕ್ಸ್ ವೈ ಅಂತ ಹೇಳಿದ್ದೀನಿ. ಇದು ಎಕ್ಸ್ ವೈ ಆಗ್ಬೇಕಾಗಿತ್ತು ಅವಾಗ ಅಲ್ವಾ. ಅವಾಗ ಕ್ಯೂ ಇಲ್ಲಿ ಬರ್ತಾ ಇತ್ತು, ಅವಾಗ ಇದು ಟ್ಯಾಂಜೆಂಟ್ ಆಗ್ತಾ ಇರ್ಲಿಲ್ಲ, ಸೆಕ್ಟರ್ ಆಗ್ತಾ ಇತ್ತು. ಸ್ಪರ್ಶಕ ಆಗಿರ್ತಾ ಇರ್ಲಿಲ್ಲ, ಛೇದಕ ಆಗಿರ್ತಾ ಇತ್ತು. ಅದರಿಂದ ನಾವು ಏನ್ ಕ್ಯೂ ಮಾರ್ಕ್ ಮಾಡಿದೀವಿ ಅದು ಔಟ್ಸೈಡ್ ಆಫ್ ದ ಸರ್ಕಲ್ ಇರಬೇಕು. ಇವಾಗ ನೀವು ನೋಡಿದ ತಕ್ಷಣನೇ ಹೇಳ್ಬೋದು ಓ ಕ್ಯೂ ಏನಿದೆ ಅದು ಓ ಪಿ ಗಿಂತ ದೊಡ್ಡದಿದೆ. ಓ ಕ್ಯೂ ಏನಿದೆ ಅದು ಪಿ ಗಿಂತ ದೊಡ್ಡದಿದೆ, ಲಾರ್ಜರ್ ದ್ಯಾನ್ ಓ ಪಿ. ಓ ಕ್ಯೂ ಇಸ್ ಲಾರ್ಜರ್ ದ್ಯಾನ್ ಓ ಪಿ. ಈ ಓ ಪಿ ಈಸ್ ವೆರಿ ಶಾರ್ಟರ್ ದ್ಯಾನ್ ಎನಿ ಅದರ್, ಶಾರ್ಟರ್ ದ್ಯಾನ್ ಎನಿ ಅದರ್ ಪಾಯಿಂಟ್ ಆನ್ ಎಕ್ಸ್ ವೈ ಅಲ್ವಾ. ಸೊ ಇಲ್ಲಿ ನಾನು ಹೇಳಿದೆ ಓ ಕ್ಯೂ ಗಿಂತ ಓ ಪಿ ಚಿಕ್ಕದು. ಇಲ್ಲಿ ಕ್ಯೂನ ನಾನು ಇಲ್ಲಿ ಮಾತ್ರ ಅಲ್ಲ, ಇಲ್ಲೆಲ್ಲೋ ಮಾರ್ಕ್ ಮಾಡಿದ್ರು ಇನ್ನೆಲ್ಲೋ ಮಾರ್ಕ್ ಮಾಡಿದ್ರು ಕೂಡ ಓ ಪಿ ಏನಾಗಿತ್ತು, ಶಾರ್ಟ್ ಹಾಗೆ ಇರ್ತಾ ಇತ್ತು. ಯಾಕಂದ್ರೆ ಎಕ್ಸೆಪ್ಟ್ ಪಾಯಿಂಟ್ ಆಫ್ ಪಿ, ಪಿ ಜಾಗವನ್ನ ಬಿಟ್ಟು ನಾನು ಇನ್ನೆಲ್ಲೇನೆ ಬೇರೆ ಮಾರ್ಕ್ ಅನ್ನ ಮಾಡಿದ್ರು, ಬೇರೆ ಪಾಯಿಂಟ್ ಅನ್ನ ನಾವು ಇಟ್ಟರು ಕೂಡ ಏನಾಗುತ್ತೆ, ಆ ಒಂದು ಲೈನ್ ಏನ್ ಫಾರ್ಮ್ ಆಗುತ್ತೆ ಓ ಜೊತೆ ಸೇರಿ ಅದು ಪಿ ಗಿಂತ ದೊಡ್ಡದೇ ಇರುತ್ತೆ. ಅದನ್ನ ನಾವು ಇಲ್ಲಿ ಮೆನ್ಷನ್ ಕೂಡ ಮಾಡಬೇಕಾಗುತ್ತೆ. ಹೇಗೆ ಅಂತಂದ್ರೆ ಓ ಪಿ ಈಸ್ ಶಾರ್ಟರ್ than any other point on xy. ಏನಾಗಿರುತ್ತೆ, ಎಕ್ಸ್ ವೈ ಮೇಲೆ ಇರ್ತಕ್ಕಂಥ ಬೇರೆ ಪಾಯಿಂಟ್ಸ್ ಗಳಿಗೆ ಹೋಲಿಸಿದ್ರೆ ಓ ಪಿ ಏನಾಗಿರುತ್ತೆ, ತುಂಬಾನೇ ಶಾರ್ಟ್ ಆಗಿರುತ್ತೆ. ಹಾಗಿದ್ರೆ ನಾವು ಈಸಿಯಾಗಿ ಹೇಳ್ಬೋದು ಸ್ಟ್ರೈಟ್ ಆಗಿದ್ರೆ ಮಾತ್ರನೇ ಅದು ಶಾರ್ಟ್ ಆಗಿರೋದಕ್ಕೆ ಸಾಧ್ಯ. ಸ್ವಲ್ಪ ಸ್ಲ್ಯಾಂಟ್ ಆದ್ರೆ ಏನಾಗುತ್ತೆ, ಅದು ಏನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಈಸಿಯಾಗಿ ಹೇಳ್ಬೋದು ಓ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಓ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಸೊ ನಾವಿಲ್ಲಿ ಪ್ರೂವ್ ಏನು ಮಾಡಬೇಕಾಗಿತ್ತು, ನಾವಿಲ್ಲಿ ಪ್ರೂವ್ ಮಾಡಿದ್ದೀವಿ. ಇದು ವೃತ್ತ ಅಥವಾ ಸರ್ಕಲ್ಸ್ ಅಲ್ಲಿರ್ತಕ್ಕಂಥ ಫಸ್ಟ್ ಥಿಯರಮ್ ಆಗಿದೆ. ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಟು ಎ ಸರ್ಕಲ್ ಆರ್ ಈಕ್ವಲ್. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಅಂದ್ರೆ ಒಂದು ವೃತ್ತ ಇದೆ, ವೃತ್ತ ಅಂದ್ರೆ ಒಂದು ಕೇಂದ್ರ ಬಿಂದು ಇರಲೇಬೇಕು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎ ಎಕ್ಸ್ಟರ್ನಲ್ ಪಾಯಿಂಟ್ ಅಥವಾ ಬಾಹ್ಯ ಬಿಂದು, ಔಟ್ಸೈಡ್ ಪಾಯಿಂಟ್. ನೆಕ್ಸ್ಟ್ ಆ ಬಾಹ್ಯ ಬಿಂದುವಿನಿಂದ
ವೃತ್ತಕ್ಕೆ ಎಳೆದಂತಹ ಟ್ಯಾಂಜೆಂಟ್ ಅಂದ್ರೆ ಸ್ಪರ್ಶಕ, ಎಳೆದಂತಹ ಸ್ಪರ್ಶಕಗಳು ಒಂದಕ್ಕೊಂದು ಸಮ ಇರುತ್ತೆ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು. ಈ ಚಿತ್ರವನ್ನು ಆಧಾರವಾಗಿ ಇಟ್ಕೊಂಡು ನಾವು ಡಾಟಾ ಅಥವಾ ಗಿವನ್ ಏನಿದೆ ಬರ್ಕೊಳ್ತಾ ಹೋಗೋಣ. ಸೊ ಕನ್ನಡದಲ್ಲಿ ದತ್ತ ಅಂತ ಹೇಳ್ತೀವಿ. ಗಿವನ್ ಏನಪ್ಪಾ ಅಂತಂದ್ರೆ ಈ ಒಂದು ಸರ್ಕಲ್ಗೆ ನಾನು ಓ ಅಂತ ಸೆಂಟರ್ ಆಫ್ ದ ಸರ್ಕಲ್ ನ ಓ ಅಂತ ಮಾರ್ಕ್ ಮಾಡ್ಕೊತೀನಿ, ಬಾಹ್ಯ ಬಿಂದುವಿಗೆ ಪಿ ಅಂತ ಮಾರ್ಕ್ ಮಾಡ್ತೀನಿ. ಈ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿದೆ ಒಂದನ್ನ ಎ ಇನ್ನೊಂದು ಬಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಅದನ್ನ ನಾವು ಡಾಟಾದಲ್ಲಿ ಬರೆಯೋಣ. ಓ ಇಸ್ ಎ ಸೆಂಟರ್ ಆಫ್ ಸರ್ಕಲ್. ಓ ಏನಿದೆ ವೃತ್ತದ ಕೇಂದ್ರ ಬಿಂದು ಆಗಿದೆ. ನೆಕ್ಸ್ಟ್ ಪಿ ಈಸ್ ಲೈನ್ ಔಟ್ಸೈಡ್ ಆಫ್ ದ ಸರ್ಕಲ್, ಔಟ್ಸೈಡ್ ಆಫ್ ಸರ್ಕಲ್ ಅಥವಾ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಕೂಡ ನೀವು ಬರ್ಕೋಬಹುದು. ಎ ಪಿ ಅಂಡ್ ಬಿ ಪಿ ಆರ್ tangents drawn from point P. ಅಂದ್ರೆ ಎ ಪಿ ಮತ್ತೆ ಬಿ ಪಿ ಎರಡು ಸ್ಪರ್ಶಕಗಳು ಪಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದಿರತಕ್ಕಂತಹ ಸ್ಪರ್ಶಕಗಳಾಗಿದೆ. ಇದು ಡಾಟಾ ಆಯ್ತು. ಇವಾಗ ನಾವು ಟು ಪ್ರೂವ್, ನಾವು ಏನನ್ನ ಪ್ರೂವ್ ಮಾಡಬೇಕು, ಎಳೆದಿರ್ತಕ್ಕಂಥ ಎರಡು ಸ್ಪರ್ಶಕಗಳು ಸಮನಾಗಿರುತ್ತೆ ಅಂದ್ರೆ ಎ ಪಿ ಈಕ್ವಲ್ಸ್ ಬಿ ಪಿ ಅಂತ ನಾವು ಪ್ರೂವ್ ಮಾಡಬೇಕು. ಎರಡು ಈಕ್ವಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಇದನ್ನ ಪ್ರೂವ್ ಮಾಡೋದಕ್ಕೆ ನಾವು ಕನ್ಸ್ಟ್ರಕ್ಟ್ ಅನ್ನ ಮಾಡ್ಕೊಬೇಕು. ಎಕ್ಸ್ಟ್ರಾ ನಾವು ಗಾಡಿ ತಗೊಂಡ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ತೀವಲ್ಲ, ಅದೇ ತರ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದು. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನಾವು ಮಾಡ್ಕೊಬೇಕು ಅದನ್ನ ಪ್ರೂವ್ ಮಾಡೋದಕ್ಕೆ. ಆ ರಚನೆಯನ್ನ ಮಾಡಬೇಕು. ಏನ ರಚನೆ ಮಾಡ್ಲಿಕ್ಕೆ ಹೊರಟಿದ್ದೀನಿ ನಾನು ಇವಾಗ, ಕೇಂದ್ರ ಬಿಂದುವಿನಿಂದ ಪಾಯಿಂಟ್ ಪಿ ಅಂದ್ರೆ ಸೆಂಟರ್ ಆಫ್ ಸರ್ಕಲ್ ಇಂದ ಪಾಯಿಂಟ್ ಪಿ ಅನ್ನ ಜಾಯಿನ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸೆಂಟರ್ ಆಫ್ ಸರ್ಕಲ್ ಇಂದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಸ್ ಅನ್ನ ಜಾಯಿನ್ ಮಾಡ್ತಾ ಇದ್ದೀನಿ. ಅಂದ್ರೆ ಜಾಯಿನ್ OP, OA and OB. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಎಲ್ಲ ಆದ್ಮೇಲೆ, ರಚನೆಯನ್ನ ಮಾಡೋದಾದ್ಮೇಲೆ ಇವಾಗ ನಮಗೆ ಎರಡು ತ್ರಿಭುಜಗಳು ಸಿಕ್ಕಿದೆ, ಅಂದ್ರೆ ಎರಡು ಟ್ರಯಾಂಗಲ್ ಸಿಕ್ಕಿದೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ನಾನು ಥಿಯರಮ್ ನ ಪ್ರೂವ್ ಮಾಡ್ತಾ ಇದ್ದೀನಿ. ಇನ್ ಅ ಟ್ರಯಾಂಗಲ್ OAP and triangle OBP. ಇದರಿಂದ ನಾವು ಆಂಗಲ್ ಎ ಆಂಗಲ್ ಬಿ ಏನಿದೆ, ಆಂಗಲ್ ಎ ಈಕ್ವಲ್ಸ್ ಆಂಗಲ್ ಬಿ ಈಕ್ವಲ್ಸ್ 90 ಡಿಗ್ರಿ ಅಂತ ಹೇಳ್ಬೋದು ಈ ಎರಡು ತ್ರಿಭುಜದಲ್ಲಿ. ಯಾಕೆ ನಾನು ಇದನ್ನ 90 ಡಿಗ್ರಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಫಸ್ಟ್ ಥಿಯರಮ್ ಅಲ್ಲಿ ಏನ್ ಪ್ರೂವ್ ಮಾಡಿದೀವಿ ಆ ಆಧಾರದ ಮೇಲೆ ನಾನು ಆಂಗಲ್ ಎ ಮತ್ತೆ ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಫಸ್ಟ್ ಥಿಯರಮ್ ಆಫ್ ಸರ್ಕಲ್. ಫಸ್ಟ್ ಥಿಯರಮ್ ಆಫ್ ಸರ್ಕಲ್ ಏನ್ ಹೇಳುತ್ತೆ, ಫ್ರಮ್ ದ ಟ್ಯಾಂಜೆಂಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಗೆ ಎಳೆದಂತಹ ಟೂ ಲೈನ್ಸ್ ಏನಿದೆ ಅದು ಪರ್ಪೆಂಡಿಕ್ಯುಲರ್ ಆಂಗಲ್ ಅನ್ನ ಫಾರ್ಮ್ ಮಾಡುತ್ತೆ, ರೈಟ್ ಆಂಗಲ್ ಅನ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿ ನಮ್ಮ ಫಸ್ಟ್ ಥಿಯರಮ್ ಹೇಳುತ್ತೆ. ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಎ ಈಕ್ವಲ್ಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರಿತೀವಿ. ನೆಕ್ಸ್ಟ್ OA ಈಕ್ವಲ್ಸ್ OB. OA ಈಕ್ವಲ್ಸ್ OB. ಯಾಕೆ OA ಈಕ್ವಲ್ಸ್ OB? ಸರ್ಕಲ್ ಅಲ್ಲಿ ಇರ್ತಕ್ಕಂಥ ರೇಡಿಯಸ್ಗಳು, ತ್ರಿಜ್ಯಗಳು ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತು. ಒಂದು ಸರ್ಕಲ್ ಅಲ್ಲಿ ಎಳೆಯಬಹುದಂತ ಎಲ್ಲಾ ತ್ರಿಜ್ಯಗಳ ಉದ್ದ ಏನಿರುತ್ತೆ ಒಂದೇ ಆಗಿರುತ್ತೆ.
ಸೊ ನಾವು ಹೇಳ್ಬೋದು ರೇಡಿಯೈ ಆಫ್ ಸರ್ಕಲ್ ಆಗಿರೋದ್ರಿಂದ OA ಈಕ್ವಲ್ಸ್ OB ಆಗುತ್ತೆ. ಅದೇ ರೀತಿಯಾಗಿ OP, ಇಲ್ಲಿ ನೋಡಿ ನಾವು ಟ್ರಯಾಂಗಲ್ AOP ತಗೊಂಡ್ರೆ ಅಲ್ಲೂ ಕೂಡ OP ಬರುತ್ತೆ. ಟ್ರಯಾಂಗಲ್ OBP ತಗೊಂಡ್ರು ಕೂಡ ನಮಗೆ ಅಲ್ಲೂ ಕೂಡ OP ಬರುತ್ತೆ. ಈ OP ಲೈನ್ ಏನಿದೆ ಅದು ಈ ಟ್ರಯಾಂಗಲ್ಗೆ ಮತ್ತೆ ಈ ಟ್ರಯಾಂಗಲ್ ಎರಡೂ ಟ್ರಯಾಂಗಲ್ಗೆ ಕಾಮನ್ ಆಗಿದೆ. ಸೊ ಅದರಿಂದ OP ಈಕ್ವಲ್ಸ್ OP ಅಂತ ತಗೊಂತೀವಿ. ಇದೇನಾಗಿದೆ, ಎರಡೂ ಟ್ರಯಾಂಗಲ್ಗೆ ಕಾಮನ್ ಸೈಡ್ ಆಗಿದೆ. ನೆಕ್ಸ್ಟ್ ಇವಾಗ ನಿಮ್ಗೆ SAS ಥಿಯರಮ್ ಆಲ್ರೆಡಿ ಗೊತ್ತು. SAS ಥಿಯರಮ್ ಅಲ್ಲಿ ಎರಡು ಸೈಡ್ ಒಂದು ಆಂಗಲ್ ಈಕ್ವಲ್ ಆಯ್ತು ಅಂತಂದ್ರೆ ಇರ್ತಕ್ಕಂಥ ಎರಡೂ ಟ್ರಯಾಂಗಲ್ಸ್ ಏನಾಗಿದೆ, ಸಿಮಿಲರ್ ಆಗಿದೆ ಅಂತ ಹೇಳ್ತೀವಿ. ಸೊ ಆನ್ ದ ಬೇಸಿಸ್ ಆಫ್ SAS ಥಿಯರಮ್ ನಾನೇನು ಹೇಳ್ತಾ ಇದ್ದೀನಿ, ಟ್ರಯಾಂಗಲ್ OAP is similar to triangle OBP on the basis of SAS theorem. So ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ ಎರಡು ಸೈಡ್ಸ್ ಈಕ್ವಲ್ ಆಗಿದ್ದಾರೆ, ಉಳಿದಂತಹ ಇನ್ನ ಒಂದು ಸೈಡ್ ಏನಿದೆ ಅದು ಕೂಡ ಈಕ್ವಲ್ ಆಗಿರುತ್ತೆ. ನಿಮ್ಗೆ ಆಲ್ರೆಡಿ OA ಮತ್ತೆ OB ಎರಡು ಈಕ್ವಲ್ ಆಗಿದೆ, OP ಮತ್ತೆ OP ಎರಡು ಈಕ್ವಲ್ ಆಗಿದೆ. ಹಾಗೆ ರಿಮೈನಿಂಗ್ ಸೈಡ್ಸ್ ಏನಿದೆ AP ಮತ್ತೆ BP ಅದು ಕೂಡ AP ಈಕ್ವಲ್ಸ್ BP ಆಗುತ್ತೆ. ಅಕಾರ್ಡಿಂಗ್ ಟು ದ ಥಿಯರಮ್ CPCT ಥಿಯರಮ್, ಅಕಾರ್ಡಿಂಗ್ ಟು CPCT ಥಿಯರಮ್ ನಾವು ಏನು ಹೇಳ್ಬೋದು, ಎರಡು ಸೈಡ್ ಟ್ರಯಾಂಗಲ್ ಆಗಿರ್ತಕ್ಕಂಥ ಮೂರು ಸೈಡ್ಸ್ ಅಲ್ಲಿ ಎರಡು ಸೈಡ್ಸ್ ಸಿಮಿಲರ್ ಆಗಿತ್ತು ಅಂದ್ರೆ ಇನ್ನು ರಿಮೈನಿಂಗ್ ಉಳಿದಿರುವಂತಹ ಒಂದು ಸೈಡ್ ಕೂಡ ಸಿಮಿಲರ್ ಆಗಿರುತ್ತೆ ಅಂತ ಹೇಳಿ CPCT ಥಿಯರಮ್ ಹೇಳುತ್ತೆ. ಆನ್ ದ ಬೇಸಿಸ್ ಆಫ್ CPCT ಥಿಯರಮ್ ನಾವೇನ್ ಹೇಳ್ಬೋದು, AP is equal to BP ಅಂದ್ರೆ ಹೊರಗಡೆ ಪಾಯಿಂಟ್ ಇಂದ ಎಳೆದಂತಹ ಎರಡು ಟ್ಯಾಂಜೆಂಟ್ಸ್ ಏನಿದೆ ಅದರ ಉದ್ದ ಸೇಮ್ ಆಗಿರುತ್ತೆ, ಎರಡರ ಉದ್ದ ಈಕ್ವಲ್ ಆಗಿರುತ್ತೆ. The length of the tangents drawn from the external point to a circle are equal. Is it understand? Children, ನಾನು ಇವತ್ತು 10th ಮಕ್ಕಳಿಗೋಸ್ಕರನೇ ಮಾಡಿರ್ತಕ್ಕಂಥ ಈ ಒಂದು ಸರ್ಕಲ್ಸ್ ನ ಮೇಲಿನ ಥಿಯರಮ್ಸ್ ಏನಿದೆ ಅದು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವು ಈ ಎರಡು ಥಿಯರಮ್ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಕಲ್ತಿದ್ದೀರಾ ಅಂದ್ರೆ ನಿಮಗೆ 3 ಮಾರ್ಕ್ಸ್ ಏನಿದೆ 3 ಮಾರ್ಕ್ಸ್ ನಿಮ್ಮ ಪಾಕೆಟ್ ಅಲ್ಲಿ ಇದೆ ಅಂತ ಅರ್ಥ. ದಯವಿಟ್ಟು ನೀಟಾಗಿ ಥಿಯರಮ್ನ ಕಲ್ತ್ಕೊಳ್ಳಿ, 3 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡಿ. ನಿಮಗೆ ನಾನು ಹೇಳ್ಕೊಟ್ಟಿರುವಂಥ ರೀತಿ ನಿಮಗೆ ಅರ್ಥ ಆಗಿದ್ರೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸಿದ್ರೆ ನೀವು ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ನೋಡೋದಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.